ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನ ಟಿಪ್ಪಣಿ ಎಂದು ಭಾರಿ ದೊಡ್ಡ ವೈರಲ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖವಾಗಿ ವಿಪಕ್ಷ ನಾಯಕರ ಟ್ವೀಟ್ನಲ್ಲಿ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವಾಗಿತ್ತು. ಈಗ ಸರ್ಕಾರದಿಂದ ಮತ್ತೊಂದು ಎಡವಟ್ಟು, ರಿಟೈರ್ಡ್ ಆಗಿರುವಂಥ KS ಅಧಿಕಾರಿ ಈಗ ಸ್ವಾಮೀಜಿ ಆಗಿದ್ದಾರೆ. ಈಗ ರಿಟೈರ್ಡ್ ಆಗಿರುವಂಥ ಆ ಒಂದು KS ಅಧಿಕಾರಿ ಅಲಿಯಾ ಸ್ವಾಮೀಜಿಗೆ ಈಗ ಸರ್ಕಾರ ಪ್ರಮೋಷನ್ ಕೊಟ್ಬಿಟ್ಟಿದೆ. ಇಂಥ ಎಡವಟ್ಟುಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೋ, ಸರ್ಕಾರ ಹಿಡಿತಾ ಇಲ್ವೋ, ಸಾಕಷ್ಟು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಹುಟ್ಟಾಗ್ತವೆ. ಇದೇ ವಿಚಾರ ಅಥವಾ ವಿಪಕ್ಷಕ್ಕೂ ಕೂಡ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತೆ. ಹಾಗಾದರೆ ಸರ್ಕಾರದ ಇವತ್ತಿನ ಎಡವಟ್ಟೇನು ನೋಡೋಣ. ಸರ್ಕಾರ ಹೊರಡಿಸೋ ಆದೇಶಗಳಲ್ಲಿ ಎಡವಟ್ಟಾಗಿದೆಯಾ? ಅಧಿಕಾರಿಗಳ ಸಾಲು ಸಾಲು ನಿರ್ಲಕ್ಷ್ಯ ಬಿಜೆಪಿಗೆ ಅಸ್ತ್ರ. ಆದೇಶ ಸರ್ಕಾರದಿಂದ ಯಾವ ಆದೇಶ ಆಗಬೇಕು ಅಂದ್ರೂ CM ಸೀಲಿರಲೇಬೇಕು. ನಿಖರ ಕಾರಣ ಕೊಡಲೇಬೇಕು. ಏನ್ ಆದೇಶ ಅನ್ನೋದು ಪಕ್ಕ ಆಗಿರಬೇಕು. ಆದೇಶ ಹೊರಡಿಸೋ ಮುಂಚೆ ಪೂರ್ವಾಪರ ಪರಿಶೀಲಿಸಬೇಕು. ಆದರೆ ಇತ್ತೀಚೆಗಿನ ಕೆಲ ಆದೇಶಗಳನ್ನು ನೋಡ್ತಿದ್ರೆ ಎಲ್ಲೋ ಎಡವಟ್ಟುಗಳು ಆಗಿದೆಯಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಅದಕ್ಕೆ ಕಾರಣವಾಗ್ತಿರೋದೇ ಈ ಸಾಲು ಸಾಲು ಆದೇಶಗಳು. ಎಡವಟ್ಟಿನ ಆದೇಶ ನಂಬರ್ 1, ಸ್ವಾಮೀಜಿಗೂ ಸಿಕ್ತು ಪ್ರಮೋಷನ್. 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಸರ್ಕಾರ ಆದೇಶವೇನೋ ಹೊರಡಿಸಿದೆ. ಆದರೆ ಎಡವಟ್ಟಾಗಿರೋದು ಬೆಳಕಿಗೆ ಬಂದಿದೆ. ಸರ್ಕಾರಿ ಸೇವೆ ಸಲ್ಲಿಕೆ ಬಳಿಕ ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾದವರಿಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾದ HL ನಾಗರಾಜ್ಗೆ ಬಡ್ತಿ ನೀಡಿ ಆದೇಶಿಸಲಾಗಿದೆ. ನಿವೃತ್ತಿಗೂ ಮೊದಲು ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಆದರೆ ಬಡ್ತಿ ವೇಳೆ ನಿವೃತ್ತಿ ಪಡೆದವರನ್ನ ಪಟ್ಟಿಯಲ್ಲಿ ಸೇರಿಸಿರೋದು ಎಡವಟ್ಟಿಗೆ ಕಾರಣವಾಗಿದೆ. ಸದ್ಯ ನಿಶ್ಚಲಾನಂದ ಸ್ವಾಮೀಜಿಯಾಗಿರುವ ನಾಗರಾಜ್ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿದ್ದಾರೆ. ಈ ಸರ್ಕಾರ ನಾಳೆ ಸತ್ತವರಿಗೂ ಬಡ್ತಿ ನೀಡಿ ಆದೇಶ ಮಾಡಿದ್ರೂ ಆಶ್ಚರ್ಯ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅಸಮರ್ಥತೆ ಈಗ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ, ಸೇವೆಯಿಂದ ಸ್ವಯಂ ನಿವೃತ್ತರಾಗಿ ಕಾವಿ ಧರಿಸಿ ಪೀಠಾಧಿಪತಿಯಾಗುವವರೆಗೂ ಬಡ್ತಿ ಭಾಗ್ಯ ನೀಡುವ ಮಟ್ಟಕ್ಕೆ ಬಂದಿದೆ. ನಿಮ್ಮ ಘನಂದಾರಿ ಆಡಳಿತದಲ್ಲಿ ಸಿಎಂ, ಸಚಿವರು, ಅಧಿಕಾರಿಗಳು ಸಹಿ ಮಾಡುವ ಮುನ್ನ ಫೈಲ್ಗಳನ್ನು ಓದುತ್ತಾರೋ, ಕಣ್ಣು ಮುಚ್ಚಿಕೊಂಡು ಸಹಿ ಹಾಕ್ತಾರೋ. ಇವತ್ತು ನಿವೃತ್ತಿಯಾಗಿರುವ ಅಧಿಕಾರಿಯೊಬ್ಬರಿಗೆ ಬಡ್ತಿ ನೀಡಿದ್ದೀರಿ. ನಾಳೆ ನಿಧನ ಹೊಂದಿರುವ ಅಧಿಕಾರಿಗೆ ವರ್ಗಾವಣೆ ಆದೇಶ ಹೊರಡಿಸಿದರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, TV9.